ಬಿಗ್ ಬ್ರೋ ಅದಕ್ಕೆ ಇದೇನು ಎಲ್ಗೆ ಹೋಗಿ ಬರ್ತಾ ಇದ್ದೀರಾ? ಕಾಣಿಸ್ತಲ್ವೇನೋ ತರಕಾರಿ ತರಕ್ಕೆ ಹೋಗಿದ್ದೆ ಮಾರ್ಕೆಟ್ಗೆ. ವಾಟ್? ನೀನು ತರಕಾರಿ ತರಕ್ಕೆ ಅದಕ್ಕೆ ಜೊತೆ ಮಾರ್ಕೆಟ್ಗೆ ಹೋಗಿದ್ಯಾ? ಅನ್ಬಿಲೀವೇಬಲ್. ಅಲ್ಲ ಮ್ಯಾನ್, ನಿನ್ಗೆ ಇಷ್ಟೊಂದೆಲ್ಲ ಟೈಮ್ ಇದೆಯಾ? ಬಟ್ ಒಂದೊಂದು ಪಕ್ಕ ಜನ ನಿನ್ನ ಮಾರ್ಕೆಟಲ್ಲಿ ನೋಡಿ ಫುಲ್ ಕಂಗಾಲಾಗ್ಬಿಟ್ಟಿರ್ತಾರೆ. ದ ಗ್ರೇಟ್ ಗೌತಮ್ ದಿವಾನ್ ಮಾರ್ಕೆಟಿಗೆ ಬಂದಿದ್ದಾರೆ ಅಂತ. ಏಯ್ ಅದಾಗಲ್ಲ ಕಣ. ನೋಡೋ, ಕೆಲವೊಂದಷ್ಟು ಆಸೆಗಳಿರುತ್ತೆ. ಈ ಥರ ಅವಕಾಶ ಸಿಕ್ಕಾಗ ಅದನ್ನ ಮಾಡ್ಬಿಡ್ಬೇಕು. ಅದಕ್ಕೆ ಹೋಗಿದ್ದೆ ಅಷ್ಟೇ. ಎನಿವೇಸ್, ನಿಮ್ಮಿಬ್ಬರಿಂದ ಕಲಿಯಕ್ಕೆ ತುಂಬಾನೇ ಇದೆ ಬಿಗ್ ಬ್ರೋ. ನೀವೊಂಥರ ಟೆಕ್ಸ್ಟ್ ಬುಕ್ ಇದ್ದಂಗೆ, ಐ ಮೀನ್ ಗೈಡ್ ಇದ್ದಂಗೆ. ಹೋಗ ಒಂದು ನಿಮಿಷ. ಒಂದು ನಿಮಿಷ ಕೂತ್ಕೊಳ್ಳಿ. ಕೊಡಿ. ಯಾಕೆ? ನಾನು ಮಾಡ್ತೀನಿ. ಏನ್ ಮಾಡ್ತೀರಾ? ಅಡಿಗೆ. ಅಡುಗೆ ಇವತ್ತು ನಾನು ಮಾಡ್ತೀನಿ. ನೀವಾ? ಪ್ರತಿ ದಿವಸ ನೀವು ಅಡುಗೆ ಮಾಡ್ತೀರಲ್ಲ, ಇವತ್ತು ನಿಮ್ಮ ರಜಾ. ಸೊ ಅಡುಗೆ ಮನೆ ಡ್ಯೂಟಿ ನಾನು. ಏನ್ ಬೇಡ, ನಾನೇ ಮಾಡ್ತೀನಿ. ನೀವೇನ್ ತಿಂತೀರಾ ಅಂತೇಳಿ ಅದನ್ನ ನೀವು ಫಿಕ್ಸ್ ಮಾಡಿ. ನಿಮ್ಗೆ ಏನ್ ಬೇಕು ಅಂತ ಹೇಳಿ ನಾನು ಮಾಡ್ಕೊಡ್ತೀನಿ. ಹೌದಾ? ಹೋಳಿಗೆ ಮಾಡ್ಕೊಡಿ. ಅಷ್ಟೇ ತಾನೇ, ಮಾಡಿದ್ರೆ ಆಯ್ತು ಬಿಡಿ. ಗೌತಮರೇ, ನೀವು ಹೇಳೋಷ್ಟು ಸುಲಭ ಅಲ್ಲ ಅದು. ಇದು ಹಿಂಗಂದ್ರೆ ಅನ್ನ ಮಾಡಿದಷ್ಟು ಸುಲಭ ಅಲ್ಲ. ಅಕ್ಕಿನ ಕುಕ್ಕರಲ್ಲಿ ಹಾಕಿ 3 ವಿಸಿಲ್ ಬರ್ಸಿದ್ರೆ ಆಗೋಯ್ತು ಅಂತ. ತುಂಬಾ ಕಾಂಪ್ಲಿಕೇಟೆಡ್ ಅದು. ನಾನೇ ಮಾಡ್ತೀನಿ. ನೋಡಿ ಭೂಮಿಕಾ, ಈ ಗೌತಮ್ ದಿವಾನ್ಗೆ ರಿಸ್ಕ್ ಅನ್ನೋದು ಜಾಮೂನ್ ತಿಂದ ಹಾಗೆ. ಅಂದರೆ ಜಾಮೂನ್ ಇಷ್ಟಪಟ್ಟು ತಿಂತಾನೆ. ಎಷ್ಟೇ ಕಷ್ಟ ಆದ್ರೂ ನಾನು ಮಾಡ್ಕೊಡ್ತೇನೆ ರೀ. ನೀವು ಟೆನ್ಷನ್ ಮಾಡ್ಕೊಬಿಡಿ, ಸುಮ್ಮನೆ ಕೂತ್ಕೊಳ್ಳಿ. ಅಲ್ಲ ಪ್ಲೀಸ್ ಕೂತ್ಕೊಳ್ಳಿ, ಡಿಸ್ಟರ್ಬ್ ಆಗಬೇಡಿ. ಮೊದಲು ಹೋಳಿಗೆ. ಓಕೆ ಓಕೆ. ಬೇಳೆ, ಆಮೇಲೆ ಬೆಲ್ಲ. ಓಕೆ, ಬೆಲ್ಲ. ನಾನು ಹೆಲ್ಪ್ ಮಾಡ್ತೀನಿ. ನೀವು ಸುಮ್ಮನೆ ಕೂತ್ಕೊಳ್ಳಿ ಭೂಮಿಕಾ, ನಾನು ಮಾಡ್ತೀನಿ.